ಪ್ರಕೃತಿ ಪ್ರಕೋಪವಾಗಿದೆ. ಗವಿಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡೇ ಬಂದಿದ್ದೀನಿ. ಈಶ್ವರ ರಕ್ಷತೆ ಈ ಚಾನಲ್ ಬಹಳ ವಿಶೇಷವಾಗಿದೆ. ಇದರಲ್ಲಿ ನೋಡೋರಿಗೆಲ್ಲ ಅನುಕೂಲ ಆಗಲಿ. ಈ ಚಾನಲಿಂದ ಧರ್ಮ ಕಾರ್ಯಗಳನ್ನ, ರಾಜಕಾರ್ಯಗಳನ್ನ, ಎಲ್ಲ ಕಾರ್ಯಗಳನ್ನ ಎಲ್ಲರ ಮನಸ್ಸಲ್ಲೂ ಇರಲಿ ಅಂತೇಳಿ ಈಶ್ವರನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಗವಿಗಂಗಾಧರೇಶ್ವರ ಸ್ವಾಮಿ ನಾವು ನೋಡ್ತಾ ಇದ್ದೀವಿ. ಆ ಗವಿಗಂಗಾಧರೇಶ್ವರ ಸ್ವಾಮಿಯ ಮೇಲೆ ಇವತ್ತು ಸೂರ್ಯಕಿರಣ ಬಿಡುವಂಥ ದಿನ. ಮಕರ ಸಂಕ್ರಾಂತಿಯ ಸಂಜೆ ಸೂರ್ಯರಶ್ಮಿ ಅನ್ನೋದು ಸ್ವಾಮಿಯ ಮೇಲೆ ಬೀಳುತ್ತೆ. ಆ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ವೀಕ್ಷಕರೇ, ಬೆಂಗಳೂರಿನಲ್ಲಿ ದಕ್ಷಿಣ ಕಾಶಿ ಎಂಬಂತೆ ಪ್ರಖ್ಯಾತಿಗೊಂಡಿರುವಂತಹ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಇವತ್ತು ಭೇಟಿ ನೀಡಿದ್ದೀವಿ. ಇಲ್ಲಿ ವರ್ಷಕ್ಕೊಮ್ಮೆ ಸೂರ್ಯನ ಕಿರಣಗಳು ದೇವರ ಮೇಲೆ ಬೀಳೋದೇ ಒಂದು ವಿಶೇಷ. ವೀಕ್ಷಕರೇ, ಇದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಿಸಿದ ದೇವಸ್ಥಾನ ಅಂತ ಅನಿಸುತ್ತೆ. ಈ ಕಿಟಕಿಗೆ ಸೂರ್ಯಕಿರಣ ಬಿದ್ದು ಇಲ್ಲಿಂದ ಸ್ವಾಮಿಯವರ ನೇರವಾಗಿ ದರ್ಶನ ಮಾಡುತ್ತೆ. ವೀಕ್ಷಕರೇ, ಕಟ್ ಮಾಡು, ಇನ್ನೊಂದು ಬರ್ತಾಯ್ತಾ? ಪ್ರಕೃತಿ ಪ್ರಕೋಪವಾಗಿದೆ. ಸೂರ್ಯ ಬಂದಿದ್ದಾನೆ, ಈಶ್ವರನ ಪೂಜೆ ಮಾಡಿದ್ದಾನೆ, ದಕ್ಷಿಣಾಯನದಿಂದ ಉತ್ತರಾಯಣವನ್ನು ಪ್ರವೇಶ ಮಾಡಿದ್ದಾನೆ. ಬಟ್ ಆದರೆ ನಾವ್ಯಾರೂ ದರ್ಶನ ಮಾಡೋಕ್ಕಾಗಲಿಲ್ಲ. ಯಾರನ್ನು ದರ್ಶನ ಮಾಡೋಕ್ಕಾಗಲಿಲ್ಲ? ಏನು ಸೂರ್ಯ ಬಂದು ಈಶ್ವರನ ಪೂಜೆ ಮಾಡ್ತಾನೆ, ತಮ್ಮ ಮಾಧ್ಯಮದ ಮುಖಾಂತರ ನೀವೆಲ್ಲ ಏನು ಎಲ್ಲರಿಗೂ ತೋರಿಸ್ತಾ ಇದ್ದೀರಾ, ಆ ಒಂದು ಕರ್ಮ ಇಲ್ಲ. ಅದು ಪ್ರಕೃತಿಯ ವಿಕೋಪ. ಈಗ ನಾವು ಈಗೆಲ್ಲ ಸಂಕಲ್ಪ ಮಾಡಿದ್ರೆ ನಾವು ಉತ್ತರಾಯಣ ಅಂತಲೇ ಸಂಕಲ್ಪ ಮಾಡ್ತೀವಿ. ಸೂರ್ಯ ಬರಲಿಲ್ಲ, ದೇವ್ರ ಮೇಲೆ ಬೀಳಲಿಲ್ಲ, ಉತ್ತರಾಯಣ ಇಲ್ಲ, ಇನ್ನೂ ದಕ್ಷಿಣಾಯನ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಸ್ವಾಮಿ ಮೇಲೆ ಸೂರ್ಯ ಬಂದು ತನ್ನ ಪೂಜೆಯನ್ನು ಮಾಡ್ಕೊಂಡು ಹೋಗಿದ್ದಾನೆ. ಅಂದರೆ ಸೂರ್ಯ ತನ್ನ ಕರ್ಮವನ್ನು ಕರೆಕ್ಟಾಗಿ ಆ ಟೈಮಿಗೆ ಸರಿಯಾಗಿ ಈಶ್ವರನ ಪೂಜೆ ಮಾಡಿದ್ದಾನೆ, ದಕ್ಷಿಣಾಯನದಿಂದ ಉತ್ತರಾಯಣವನ್ನು ಪ್ರವೇಶ ಮಾಡಿದ್ದಾನೆ. ಯಾವ ಸೂರ್ಯ ಈಶ್ವರನನ್ನು ಪೂಜೆ ಮಾಡಿದ್ದಾನೆ ಆ ಈಶ್ವರ ಒಳಗಡೆ ಇದ್ದಾನೆ. ಅವನ ದರ್ಶನವನ್ನು ಮಾಡಿದ್ರೆ ಎಲ್ಲರಿಗೂ ಎಲ್ಲ ವಿಧವಾದ ಸಂಕಷ್ಟಗಳು ಪರಿಹಾರವಾಗುತ್ತೆ. ನಾವು ಪ್ರತಿ ವರ್ಷ ಏನು ಸಂಕ್ರಾಂತಿ ದಿನ 1 ತಿಂಗಳ ಧನುರ್ಮಾಸದ ಪೂಜೆಯನ್ನು ಈಶ್ವರನಿಗೆ ಸೂರ್ಯೋದಯಕ್ಕೆ ಮುಂಚೆ ಮಾಡಿ ಇವತ್ತದನ್ನು ಕಡೆಯನ್ನು ಮಾಡಿದ್ದೀವಿ. ಸೂರ್ಯನ ಪೂಜೆಯನ್ನು ಯಾರೂ ನೋಡೋಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಮೈ ಆಲ್ಸೋ, ನಾನು ಕೂಡ ನೋಡಲಿಲ್ಲ. ಆದರೆ ಶಾಸ್ತ್ರ ಪ್ರಕಾರವಾಗಿ ತನ್ನ ಕರ್ಮವನ್ನು ಸೂರ್ಯ ಸರಿಯಾಗಿ ಮಾಡಿದ್ದಾನೆ. ಎಲ್ಲರೂ ದರ್ಶನ ಆಗದಿದ್ದರೂ ಈಶ್ವರನ ದರ್ಶನವನ್ನು ಮಾಡಿದಾಗ
ಸೂರ್ಯ ಪೂಜೆಯ ದರ್ಶನ ಮತ್ತು ಈಶ್ವರನ ಅನುಗ್ರಹ ಎರಡೂ ಸಿಗುತ್ತೆ. ಏನು ಈಗ ಒಂದು ಕ್ಲೈಮೇಟ್ ಎಷ್ಟು ಕೂಲಾಗಿದೆ ನೋಡಿ, ಏನು ದಡ ಮಳೆ ಬಂದರೆ ದೇವ್ರು ನೋಡೋಕ್ಕಾಗ್ತಿಲ್ಲ, ಆಚೆ ಹೋಗೋಕ್ಕಾಗಿ ಏನೂ ಆಗ್ತಾ ಇರಲಿಲ್ಲ. ಅಂತಹ ಅವಘಡಗಳು ಏನೂ ನಡೆದಿಲ್ಲ ಅಂದಾಗ ನಾವೇನು ಕಾಮಾಗಿ ಈಶ್ವರನ ನೋಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಮಂಗಳಕರವಾಗಿರಲಿ. ಇದೇ ಈಶ್ವರ ರಕ್ಷದು ಈ ಚಾನಲ್ ಬಹಳ ವಿಶೇಷವಾಗಿದೆ. ಇದರಲ್ಲಿ ನೋಡೋರಿಗೆಲ್ಲ ಅನುಕೂಲ ಆಗಲಿ. ಈ ಚಾನಲಿಂದ ಧರ್ಮ ಕಾರ್ಯಗಳನ್ನ, ರಾಜಕಾರ್ಯಗಳನ್ನ, ಎಲ್ಲ ಕಾರ್ಯಗಳನ್ನು ಎಲ್ಲರ ಮನಸ್ಸಲ್ಲೂ ಇರಲಿ ಅಂತೇಳಿ ಈಶ್ವರನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಸ್ವಾಮಿಯವರ ಪಕ್ಕದಲ್ಲಿ ಅಮ್ಮನವರನ್ನು ನಾವು ನೋಡ್ಬೋದು ವೀಕ್ಷಕರೇ. ಬಹುಶಃ ಕಳೆದ 15 ವರ್ಷಗಳಿಂದ ನಾನು ಗವಿಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡೇ ಬಂದಿದ್ದೀನಿ. ನಾನು ಬಸವನಗುಡಿ ಸ್ಥಳೀಯವಾಗಿರೋದ್ರಿಂದ ನಾನು ಸಮಯಕ್ಕೆ ಸರಿಯಾಗಿ ಬಂದು ಸ್ವಾಮಿಯ ಆ ಒಂದು ಸೂರ್ಯನ ಕಿರಣಗಳು ಏನು ಸ್ಪರ್ಶ ಆಗ್ತದೆ ಅದನ್ನು ನೋಡುವಂಥ ದರ್ಶನ ಭಾಗ್ಯವನ್ನು ಸತತವಾಗಿ ಪಡ್ಕೊಂಡು ಬಂದಿದ್ದೀನಿ. ಹೋದ ವರ್ಷ ಕೂಡ ಆ ಸೂರ್ಯದೇವ ತುಂಬ ಚೆನ್ನಾಗಿ ಸ್ಪರ್ಶ ಮಾಡಿ ಈ ಒಂದು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದನ್ನು ಕಣ್ತುಂಬಿಸ್ಕೊಂಡಿದ್ದೀವಿ. ಬಹುಶಃ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ ಆಗಿರತಕ್ಕಂಥ ಈ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಲಕ್ಷ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮ, ಈ ಒಂದು ವಿಶೇಷ ದಿನದಂದು ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಕೂಡ ಬಂದು ಆಶೀರ್ವಾದವನ್ನು ಪಡ್ಕೋತಾರೆ. ಇವತ್ತಿನ ದಿನ ವಿಶೇಷವಾಗಿ ನಾವು ಕೂಡ ಇವತ್ತು ಸ್ಪರ್ಶ ಆಗುತ್ತೆ ಅಂಥೇಳಿ ಎಲ್ಲರೂ ಕೂಡ ನಾವಿಲ್ಲಿ ಬಂದಿದ್ವಿ. ನನ್ನ ಜೊತೆಯಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಆದಂಥ ಉಮಾಶಂಕರ್ ಸಾರ್ ಕೂಡ ಬಂದಿದ್ದಾರೆ. ಬಹುಶಃ ನಾವೆಲ್ಲ ಕೂಡ ಇದ್ವಿ. ಈ ಪ್ರಕೃತಿಯ ಒಂದು ವಿಚಾರದಲ್ಲಿ ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ನಾವು ಹಿಂದೆ ನೋಡ್ತಿರೋದು ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಯವರ ವಿಶೇಷವಾದ ಸನ್ನಿಧಿ ನಾವು ನೋಡ್ತಾ ಇದ್ದೀವಿ. ಈ ಸನ್ನಿಧಿಯಲ್ಲಿ ಇವತ್ತು ಸೂರ್ಯ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಒಂದು ಪ್ರತಿದೆ ವೀಕ್ಷಕರೇ. ಹಾಗಾಗಿ ಇವತ್ತು ಏನಂತ ಅಂದರೆ 2025ರಲ್ಲಿ ಸೂರ್ಯ ನಮಗೆ ದರ್ಶನ ಆಗಲಿಲ್ಲ. ಸೊ ಆದರೂ ಆಂತರಿಕ ಭಾವನೆಯಿಂದ ಸ್ವಾಮಿಯವರು ಶಿವನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಮ್ಮ ದೀಕ್ಷಿತರು ಹೇಳಿದರು. ಸೊ ಹಂಗಾಗಿ ಈ ವರ್ಷ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಿಮಗೂ ಆ ದೇವರ ದರ್ಶನ ಭಾಗ್ಯ ಸಿಗಲಿ ಹಾಗೂ ಆ ದೇವರ ಅನುಗ್ರಹ ಸಿಗಲಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ.